ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮ ಸ್ಪೆಷಲ್ ಡೇಗೆ ಅಂದರೆ ನಮ್ಮ ಆ್ಯನಿವರ್ಸರಿಗೆ ನನ್ನ ತವರು ಮನೆ ದೇವರಾದ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನಗೆ ಮದುವೆಗೂ ಮುಂಚೆ ಹರಕೆ ಇತ್ತು, ಅದನ್ನು ತೀರಿಸೋಷ್ಟರಲ್ಲಿ ಮದುವೆ ಆಯಿತು. ನಂತರ ನಾನು ಪ್ರೆಗ್ನೆಂಟ್ ಆದೆ. ಅದಾದಮೇಲೆ ಹೋಗಬೇಕು ಅಂದರೆ ಕಿಯಾನ್ ಇನ್ನೂ ಸಣ್ಣ ಮಗು, ಹಾಗಾಗಿ ಟೈಮ್ ಕೂಡ ಬಂದಿದ್ದಿಲ್ಲ. ಅದು ಇವತ್ತು ಕೂಡ ಬಂತು. ಆ್ಯಕ್ಚುಲಿ ಬೆಳಗಿನ ಜಾವ 6 ಗಂಟೆಗೆ ಟ್ರೈನ್ ಇತ್ತು. ಅಷ್ಟು ಬೇಗ ಎದ್ದು ಹೋಗೋಕ್ಕಾಗಲ್ಲ ಅಂತ ಬಸ್ಗೆ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಆ್ಯಂಡ್ ನಾವು ಮೂವರು ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಸೈಡ್ ನೇಚರ್ನ ಎಲ್ಲ ಕಡೆ ನೋಡಿದರೂ ಭತ್ತ, ಅದಕ್ಕೆ ಭತ್ತದ ನಾಡು ಗಂಗಾವತಿ ಅಂತ ಫೇಮಸ್ ಆಗಿರೋದು ನಮ್ಮೂರು. ಹರಕೆ ತೀರ್ಸೋಕ್ಕೆ 12 ವರ್ಷ ಇರುತ್ತೆ ಅಂತಾರೆ, ಆದರೆ ನನ್ನ ಮನಸ್ಸಲ್ಲಿ ಕೊರಿತನ ಇತ್ತು, ಹೋಗೋಕ್ಕಾಗಿಲ್ಲ, ನಾನು ಹರಕೆ ತೀರ್ಸೋಕ್ಕಾಗಿಲ್ಲ ಅಂತ. ಅದು ಇವತ್ತು ನೆರವೇರ್ತಾ ಇದೆ. ಕಿಯಾನ್ ಅಂತೂ ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಇದ್ದ, ಹಾಫ್ ಆನ್ ಅವರ್ಗೆ ಮಲಗಿಬಿಟ್ಟ. ಆಮೇಲೆ ಈಗ ನಾವು ಹೊರಟಿರೋದು ಅಣ್ಣಿಗೇರಿ, ಅದು ಗದಗ ಡಿಸ್ಟಿಕ್ಕು. ಅಲ್ಲಿಂದ ನಾವು ಸವದತ್ತಿ ಬಸ್ ಹತ್ತಬೇಕು. ಬೆಳಗ್ಗೆ ಬೇಗ ಇದ್ದಿರೋ ಕಾರಣ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ ಊರು ಬರೋವರೆಗೂ. ಫೈನಲಿ ಬಸ್ ಸಿಕ್ತು. ಇಲ್ಲಿಂದ 60 ಕಿಲೋಮೀಟರ್ಸ್ ಆಗುತ್ತೆ ಸವದತ್ತಿಗೆ. ನೋಡ್ತಾನೆ ಸವದತ್ತಿ ಊರು ಬಂದೇ ಬಿಡ್ತು. ಈಗ ನೋಡ್ತಾ ಇರೋದು ನೀವು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದನೇ ಯಲ್ಲಮ್ಮ ಗುಡ್ಡ ಸ್ಟಾರ್ಟ್ ಆಗೋದು. ಈಗ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ಎಂಟ್ರೆನ್ಸ್ನ. ನಾವು ಹೋದಾಗ ತುಂಬ ಜನ ಜಾಸ್ತಿ ಇದ್ದರು, ಯಾಕಂದರೆ ಕಾರ್ತಿಕ ಮಾಸ ಮಂಗಳವಾರ ದಿನ ಆಗಿತ್ತು. ಹಾಗಾಗಿ ನೀವೇ ನೋಡಿ ಎಷ್ಟು ರಶ್ ಇದೆ ಅಂತ. ಬಿಸಿಲಂತರೂ ಹಾಕೊಂಡು ಗುಮ್ತಾನೆ ಇತ್ತು. ನನಗಂತರೂ ನಮ್ಮೂರಲ್ಲಿ ಇದ್ದು ಅಲ್ಲಿ ವೆದರ್ಗೆ ಸೆಟ್ ಆಗಿರೋದ್ರಿಂದ ಬಿಸಿಲಂತರೂ ತಡೆಯೋಕ್ಕೆ ಆಗ್ತಿದ್ದಿಲ್ಲ. ಈ ಬಿಸಿಲಿಗೆ ಎಷ್ಟು ಸನ್ ಪ್ರೊಟೆಕ್ಷನ್ ಕ್ರೀಮ್ ಹಚ್ಕೊಂಡ್ರೂ ಸಾಲೋದೇ ಇಲ್ಲ ನೋಡಿ. ದೇವಸ್ಥಾನದ ಹೊರಗಡೆ ಈ ಥರ ಯಲ್ಲಮ್ಮ ದೇವಿ ವಿಗ್ರಹನ ಇಟ್ಕೊಂಡು ಕೂತಿರ್ತಾರೆ, ಯಾಕಂದರೆ ಎಲ್ಲರೂ ಪಡ್ಲಿಗೆ ತುಂಬಿಸ್ತಾರಲ್ಲ, ಆದರೆ ಎಡೆನ ಕೊಡೋಕ್ಕೆ. ಪಡ್ಲಿಗೆ ಅಂದರೆ ಗೊತ್ತಾಗ್ಬಿಡುತ್ತೆ ಯಲ್ಲಮ್ಮ ದೇವಿ ಮನೆ ದೇವರು ಇರೋರಿಗೆ. ಬನದ ಹುಣ್ಣಿಮೆಯಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನದ್ದು ಜಾತ್ರೆ ಆಗುತ್ತೆ. ಆವಾಗ ಜಾತ್ರೆಗೆ ಬಂದು ಹಳೆ ಪಡ್ಲಿಗೆ ಅಂದರೆ ಬಿದಿರು ಪುಟ್ಟಿ ಇಲ್ಲಿ ಬಿಟ್ಟು ದೇವಿಗೆ ಇಷ್ಟ ಆಗಿರೋ ಪ್ರಸಾದವನ್ನು ಮಾಡಿ ಎಡೆ ಕೊಟ್ಟು ಹೊಸ ಪಡ್ಲಿಗೆ ಅಂದರೆ ಬಿದಿರು ಪುಟ್ಟಿನ ಆ್ಯಂಡ್ ಕುಂಕುಮ ಭಂಡಾರನ ತಗೊಂಡು ಹೋಗಿ ಮನೆಯಲ್ಲಿ ಪರಶುರಾಮನ್ನ ಕಳಿಸ್ಕೊಡೋ ಅಂಥ ಪದ್ಧತಿ. ನನಗೂ ಅಷ್ಟು ಗೊತ್ತಿಲ್ಲ, ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಗೊತ್ತು, ಅದನ್ನು ನಾನು ಹೇಳ್ತಾ ಇದ್ದೀನಿ. ನಿಮಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ದರೆ ಫಿಲ್ಮ್ಸ್ ಇದ್ದಾವೆ, ಬುಕ್ಸ್ ಇದ್ದಾವೆ, ಅದನ್ನು ಓದಿ ತಿಳ್ಕೊಳ್ಳಿ ಈ ದೇವಸ್ಥಾನದ ಬಗ್ಗೆ. ನಾವು ಈಗ 16 ವೇಟಿಂಗ್ ಲೈನ್ನ ದಾಟಿ ಹೋಗಬೇಕು. ಬಹಳ ರಶ್ ಇದೆ. ನಮ್ಮ ಕಿಯಾನ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡೇ ಸುಮ್ಮನೆ ಇದ್ದ, ಆಮೇಲೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ಹಠ ಮಾಡೋದು ನೋಡೇ ಜನ ನೀವು ಹೋಗಿ ಬೇಗ ಹೋಗಿ, ಮಗು ಹಠ ಮಾಡ್ತಾ ಇದೆ ಅಂತ ಜಾಗ ಮಾಡಿಕೊಟ್ರು. ಹಂಗೋ ಹಿಂಗೋ 2 ಅವರ್ಸ್ ವೇಟ್ ಮಾಡಿದ ಮೇಲೆ ದೇವಿ ದರ್ಶನ ಸಿಕ್ತು. ಕೊನೆಗೂ ಭಂಡಾರದ ದೇವಿ ಅಂತಲೇ ಪ್ರಸಿದ್ಧ ಆದ ಈ ದೇವಿಗೆ ಭಂಡಾರನೇ ದೇವಸ್ಥಾನಕ್ಕೆ ಏರಿಸ್ತಾರೆ ಜನ ಎಲ್ಲ. ದರ್ಶನ ಎಲ್ಲ ಆಗಿ ನಮ್ಮಮ್ಮನಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ಯಾಕಂದರೆ ನಮ್ಮಮ್ಮ ಹಿಂದೆನೇ ಉಳ್ಕೊಬಿಟ್ಟಿದ್ರು. ನಮ್ಮ ಕೈಯಲ್ಲಿ ಮಗು ಇತ್ತಲ್ಲ, ಹಾಗಾಗಿ ನಮಗೆ ಬೇಗ ಬಿಟ್ಬಿಟ್ರು, ನನಗೆ ನಮ್ಮ ಮನೆಯವ್ರಿಗೆ. ಅಲ್ಲಿಗೆ 3 o'clock ಆಗಿಬಿಟ್ಟಿತ್ತು. ನಮ್ಮೂರು ಬಸ್ ಎಲ್ಲಿ ಮಿಸ್ ಮಾಡ್ಕೊತೀವಂತ ನಾವು ಬೇಗ ಹೊರಟ್ವಿ. ಕೊನೆಗೂ ನಮ್ಮೂರು ಬಸ್ ಸಿಕ್ತು. ಒಂಥರ ಖುಷಿನೇ ಆಯಿತು. ಆ್ಯಕ್ಚುಲಿ ಆ ಊರಲ್ಲಿ ಬಸ್ ಫೆಸಿಲಿಟಿ ಅಷ್ಟೊಂದಿಲ್ಲ, ಅವಾಗೋ ಇವಾಗೋ ಒಂದೊಂದು ಬರುತ್ತೆ. ಹಾಗಾಗಿ ಬಸ್ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ನೋಡಿದ್ರಲ್ಲ ನಮ್ಮ ಈ ಸವದತ್ತಿ ಪ್ರಯಾಣ ಆ್ಯಂಡ್ ದೇವಿಯ ದರ್ಶನ ಹೇಗಿತ್ತು ಅಂತ. ಯಾರ್ಯಾರು ಈ ದೇವಿ ದರ್ಶನ ಇವತ್ತು ಪಡೆದಿದ್ದೀರಾ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಸಿಕ್ಕಂಥ ಸಪೋರ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಿಗ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ವಿಡಿಯೋ ಮಾಡೋದು ಸ್ವಲ್ಪ ದಿನ ಗ್ಯಾಪ್ ಆಯಿತು, ಅದಕ್ಕಾಗಿ ತಮ್ಮಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.